ಎಲ್ರಿಗೂ ನಮಸ್ಕಾರ. ಈ ಒಂದು ಹೊತ್ತಿನ ಸುದ್ದಿ ಏನಪ್ಪಾ ಅಂತಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಇಲ್ಲೇ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರ ಕೆ.ಎಸ್. ಈಶ್ವರಪ್ಪನವರು ಏನ್ ಬಂಡಾಯ ಆಗ್ಯಾರಲ್ಲ, ಇದು ಒಂದ ಸಮಸ್ಯೆ ಶಿವಮೊಗ್ಗ ಕಾಡಾಕತ್ತಿದ್ದು. ಅದು ಬಿಟ್ರೆ ಕಾಂಗ್ರೆಸ್ ಇಂದ ಗೀತಾ ಶಿವರಾಜ್ ಕುಮಾರ್ ಅವರು ಉಮೇದುವಾರಿಕೆ ಇನ್ನೇನು ಸಲ್ಲಿಸೋ ಸಾಧ್ಯತೆ ಐತಿ. ಇನ್ನ ಬಿಜೆಪಿಯಿಂದ ಹ್ಯಾಸ್ ಇಟ್ ಈಸ್ ರಾಘವೇಂದ್ರ ಅವರು ತಮ್ಮ ಉಮೇದುವಾರಿಕೆ ಸಲ್ಲಿಸ್ತಾರೆ. ಯಾಕಂದ್ರೆ ಇಬ್ಬರಿಗೂ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಂದ ಇವರಿಬ್ಬರಿಗೂ ಟಿಕೆಟ್ ಅನೌನ್ಸ್ ಆಗೈತೆ. ಇದರ ನಡಬರ್ಕ ಕೆ.ಎಸ್. ಈಶ್ವರಪ್ಪನವ್ರು ಬರಾಕತ್ತಾರ. ನನ್ನ ಮಗನಿಗೆ ಅಂದ್ರೆ ಕಾಂತೇಶಿಗ ಹಾವೇರಿ ಟಿಕೆಟ್ ಕೇಳಿದ್ವಿ, ನಾವು ಕೊಟ್ಟಿಲ್ಲ. ಇದಕ್ಕೆ ಮುಖ್ಯ ಕಾರಣ ಹಾವೇರಿಗೆ ಲೋಕಸಭಾ ಟಿಕೆಟ್ ಮಿಸ್ ಆಗಾಕ ಯಡಿಯೂರಪ್ಪನವರು ಕಾರಣ ಅನ್ನೋ ಮಾತು ಅವ್ರು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಾರ. ಇವನ್ ಯಡಿಯೂರಪ್ಪ ಮತ್ತೆ ಕೆ.ಎಸ್. ಈಶ್ವರಪ್ಪ ನಡಬರ್ಕ ಕೆಲವೊಂದಿಷ್ಟು ವೈಮನಸ್ಸುಗಳು ಅದಾವಲ್ಲ, ಅದೇನು ಇವತ್ತೇ ನಿನ್ನೆದಲ್ಲ, ಸುಮಾರು ವರ್ಷದಿಂದ ವೈಮನಸ್ಸುಗಳು ಅದಾವ. ಆದ್ರ ವೈಯಕ್ತಿಕವಾಗಿ ಅಂತ ಬಂದಾಗ ಅವ್ರವ್ರ ವೈಮನಸ್ಸು ಏನಾದ್ರೂ ಇರ್ಬೋದು. ಪಾರ್ಟಿ ಬೇಸ್ ಅಂತ ಬಂದಾಗ, ಬಿಜೆಪಿ ಅಂತ ಬಂದಾಗ, RSS ಅಂತ ಬಂದಾಗ ಒಟ್ಟಾರೆಯಾಗಿ ಇವ್ರೆಲ್ಲರ ನಿಲ್ಲು ಒಂದೇ ಇರ್ತೈತಿ. ವೇದಿಕೆ ಹಂಚ್ಕೋತಾರ, ಎಲ್ಲ ಮಾಡ್ತಾರ. ಆದ್ರ ಈ ಸಾರಿ ಏನಾಗ್ಬಿಟ್ಟೈತಿ, ರಾಜಕೀಯ ಒಳಗ ತಾವು ಒಂದು ಹಿಂದೇನ್ ಕೇಸ್ ಆಗಿತ್ತು, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗ ಅವರು ಸಚಿವರಿದ್ದಾಗ ರಾಜೀನಾಮೆನೂ ಕೊಡೋ ಪ್ರಸಂಗ ಬಂತು. ಅದಾದ್ಮೇಲೆ ಮಗನಿಗೆ ಅಂದ್ರೆ ಕಾಂತೇಶಿಗ ಎಲ್ಲೂ ಟಿಕೆಟ್ ಸಿಗ್ಲಿಲ್ಲ. ರಾಜಕೀಯವಾಗಿ ನಾವೇನಾದ್ರೂ ಮೂಲೆ ಗುಂಪು ಆಗ್ತೀವ ಅನ್ನೋದು ಎಲ್ಲೋ ಒಂದು ಕಡೆ ಈಶ್ವರಪ್ಪನವರಿಗೆ ಕಾಡ್ತಿರ್ಬೋದು. ಅದರ ಸಲುವಾಗಿ ತಾನು ಅಥವಾ ತನ್ನ ಮಗನಿಗಾದ್ರೂ ರಾಜಕೀಯವಾಗಿ ಮುಂದೆ ತರಬೇಕು ಅನ್ನೋದು ಒಂದು ಏನು ಅವ್ರ ಹಠ ತೊಟ್ಟಿದ್ರಲ್ಲ, ಬಹುಶಃ ಆ ಹಠ ಅವ್ರಿಗೆ ಸಾಧ್ಸಕ್ ಆಗವಲ್ದು. ಆ ಒಂದು ವಿಚಾರದೊಳಗ ಅವ್ರಿಗೆ ವಿಪರೀತ ನೋವಾಗೈತಿ. ಅದ್ರ ಸಲುವಾಗಿ ಯಡಿಯೂರಪ್ಪನವ್ರ ಮೇಲೆ ಅವರು ಸಿಟ್ಟು ಮಾಡ್ಕೊಂಡಾರ. ಯಡಿಯೂರಪ್ಪನವ್ರ ಮೇಲೆ ಇರೋ ಸಿಟ್ಟಿನ ಸಲುವಾಗಿ ಅವ್ರು ಬಂಡಾಯ ಎದ್ದಾರ. ಬಿಜೆಪಿಗೆ ಬಂಡಾಯ ಎದ್ದು ನಾನು ಕಂಟೆಸ್ಟ್ ಮಾಡ್ತೀನಿ, ಗೆದ್ದ ಮೇಲೆ ಮೋದಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಮಾತು ಹೇಳಕತ್ತಾರ. ಗೆದ್ದ ಮೇಲೆ ಮೋದಿಗೆ ಸಪೋರ್ಟ್ ಮಾಡ್ತಾರೋ ಅಥವಾ ಇಂಡಿಪೆಂಡೆಂಟ್ ಆಗಿರ್ತಾರೋ ದಟ್ ಸೆಕೆಂಡರಿ. ಆದ್ರೆ ಇಲ್ಲೇ ಗೆಲ್ಲೋ ಸಾಧ್ಯತೆ ಎಷ್ಟರ ಮಟ್ಟಿಗೆ ಐತೆ ಅನ್ನೋದನ್ನ ಒಂದು ಬಾಟಮ್ ಲೆವೆಲ್ ಒಳಗೆ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಅವರು, ಬಿಜೆಪಿ ಹೈಕಮಾಂಡ್ ಅವರು ಈಶ್ವರಪ್ಪನವ್ರಿಗೆ ಇಗ್ನೋರು ಮಾಡೋ ಸಾಧ್ಯತೆ ಐತಿ. ಯಾಕಂತಂದ್ರ ಇಲ್ಲಿ ಒಂದು ಪಾರ್ಟಿ ಬೇಸ್ ಮತ್ತೆ RSS ಬೇಸ್ ಏನೈತಲ್ಲ, ಆ ಸಿದ್ಧಾಂತಕ್ಕೆ ಎಲ್ಲೋ ಒಂದು ಸ್ವಲ್ಪ ವಿರುದ್ಧ ಹೊಂಟಾರ ಕೆ.ಎಸ್. ಈಶ್ವರಪ್ಪನವರು ಅನ್ನೋದನ್ನ ಅವ್ರ ಮೈಂಡ್ ಒಳಗೆ ಏನೋ ಬಂದೈತೆ ಅನ್ಸುತ್ತೆ. ಆದ್ರ ಬಹುಶಃ ಬಿಜೆಪಿ ಅವರು ಕೆ.ಎಸ್. ಈಶ್ವರಪ್ಪ ಅಥವಾ ಕಾಂತೇಶ್ ಅವ್ರಿಗಾತು MLC ಏನೋ ಮಾಡೋ ಸಾಧ್ಯತೆ ಇತ್ತೋ ಏನೋ ಭವಿಷ್ಯ ಒಳಗ. ಅದನ್ನ ಯಾಕೋ ತಮ್ಮ ಕಾಲ ಮೇಲೆ ತಾವು ಕಲ್ಲು ಹಾಕೊಳಕತ್ತಾರ ಕೆ.ಎಸ್. ಈಶ್ವರಪ್ಪನವರು ಅಂತ ಇಲ್ಲೇ ಅನ್ಸಾಕತೈತಿ. ಮತ್ತೆ ಬೇರೆ ಸುದ್ದಿ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.